ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಕಾಶಿಲಿಂಗೇಶ್ವರ ಜಾತ್ರೆ ಒಳಗರಿ ಅಂದ್ರೆ ಕಡಿ ದಿನ ಗುಡಿ ತೊಳೆದ ದಿನ ಎಲ್ಲರೂ ಡೊಳ್ಳಿನ ಸಂಘದವ್ರು ಅಂದ್ರೆ ಗೋಟೆದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು, ಆಮೇಲೆ ಕಾಜಿ ಬೆಳಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಇಬ್ಬರು ನೋಡು ಏನೈತ್ರಿ ಪೈಪೋಟಿ ಅಂದ್ರೆ ಸ್ಪರ್ಧಾ ಐತ್ರಿ. ಇವಾಗ ಫಸ್ಟ್ ಗೋಟೆದ ಕಾಶಿಲಿಂಗೇಶ್ವರ ತಂಡದವ್ರು ಹಾಡ ಹಾಡ್ಯಾರಿ. ಅಂದ್ರೆ ಲಾಯವಾರಿ ನಮ್ಮ ಶಿವನ ಮಗಳು ಲಾಯವ ದೇವಿ ಮಾಳಿಂಗರಾಯಣ ಸೋರಿಸ್ಲಕ್ಕ ಯಾವ ರೀತಿ ಧರೆಗಿಳಿದು ಬಂದಳು ಭೂಮಿಗೆ, ಆಮೇಲೆ ನಮ್ಮ ಮಾಳಿಂಗರಾಯಣ ಸೋರ್ಸಕ್ಕೆ ಯಾವ ರೀತಿಗೆ ಫನ ತೊಟ್ಟಿದ್ಳು ಅನ್ನೋದ್ರ ಹಾಡಿನ ರೂಪದಲ್ಲಿ ಕತಿ ಐತ್ರಿ. ಅದನ್ನ ಎಲ್ಲರೂ ಕೇಳ್ರಿ. ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿ ಅವರು ಗೋಟೆದವರು ಅದರ ಕತಿ ಯಾವ ರೀತಿ ಐತಿ ಅಂತೇಳಿ ಮೊದಲು ಅವರು ವಿವರಣೆ ಮಾಡ್ಯಾರು. ಯಾಕೆ ಬಂದಳು ನಮ್ಮ ಲಾಯವಾದೇವಿ ಭೂಮಿಗೆ, ಮಾಳಿಂಗರಾಯಣ ಹೆಂಗೆ ಸೋಲಿಸ್ಲಕ್ಕೆ ಪ್ರಯತ್ನ ಮಾಡಿದಳು ಅನ್ನೋದು ಅವ್ರ ಕತಿ ರೂಪದಲ್ಲಿ ಫಸ್ಟ್ ವಿವರಣೆ ನೀಡ್ಯಾರು. ನಂತರ ನಮ್ಮ ಗೋಟೆದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಏನು ಮಾಡ್ಯಾರಿ, ಹಾಡಿನ ರೂಪದಲ್ಲಿ ಹಾಡಿ ಚಂದಂಗಿ ವಿವರಣೆ ಮಾಡ್ಯಾರಿ. ಫ್ರೆಂಡ್ಸ್, ಇದು 26 ನಿಮಿಷ ಹಾಡೈತ್ರಿ. ಎಲ್ಲರೂ ಏನು ಮಾಡ್ರಿ, ಯಾರೂ ನಡು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಅರ್ಧಕ್ಕೆ ನಿಂದ್ರಿಸ್ಲಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡ್ರಿ. ವಿಡಿಯೋ ಮಾಡುವಾಗ ಒಂದು ವಿಡಿಯೋ ಒಂದು ಸ್ವಲ್ಪ ಕೈ ಹತ್ತಿ ಅಳಗಾಡಿ ಯಾರೋ ಅಳಗಾಡ್ಸಿದ್ರು ಅದು ಸ್ಕಿಪ್ ಆಗೈತಿ, ಅರ್ಧಕ್ಕೆ ನಿಂತೈತಿ. ಆದ್ರೆ ಹಾಡು ಎಲ್ಲ ಬಂದೈತಿ ರೀ, ಚಿತ್ರ ಅಟ್ಟ ನಿಂತೈತಿ. ಯಾರೂ ಅರ್ಧಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ವಿಡಿಯೋ ನೋಡಿ ನಿಮ್ಗೆ ಎಲ್ಲರಿಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಲಾಸ್ಟಿಗೆ ಎಲ್ಲರೂ ಮತ್ತು ನಮ್ಮ ಗೋಟೆದ ಗ್ರಾಮದವರು ಕಾಜಿಬ್ಳಿಗ್ಯಾರು ಹಾಡ ಕೇಳಿ ಚಂದ ಅನಿಸಿ ಎಲ್ಲರೂ ಆಯರಿದು ಮಾಡ್ಯಾರು. ಅದನ್ನೂ ನೋಡ್ರಿ, ಪೂರ್ತಿ ವಿಡಿಯೋ ಮುಗಿತನ ನೋಡ್ರಿ. ಎಲ್ಲರಿಗೆ ನಿಮ್ಮ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅನ್ನಿಸ್ತು ಅಂಥೇಳಿ. ಇದು ಗೋಟೆದವ್ರದ ನಮ್ಮ ಕಾಶಿಲಿಂಗೇಶ್ವರದ ಇದ್ರ ಡೊಳ್ಳಿನ ಹಾಡಾಗನ ನಾ ಮುಂದೆ ಏನು ಮಾಡ್ತೀನಿ ರೀ, ನಮ್ಮ ಕಾಜಿ ಬೆಳಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ತಂಡದವ್ರು ಹಾಡು ಹಾಡ್ಯಾರು, ಅವ್ರದ್ದು ಹಾಡು ಹಾಕ್ತಾನೆ. ಮತ್ತು ನಾ ಮುಂದಿನ ಹಿಡ್ದ ಭೇಟಿ ಹಾಕೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಬಾಯ್. ಮೊದಲು ಎಲ್ಲಿತ್ತು ಅಂತಂದ್ರೆ ಹಳ್ಳಿ ಹನುಮರನಾಡು ದಿಲ್ಲಿ ಭಾಷೆ ಪಟ್ಟಣದಲ್ಲಿ ಜಾತಿ ಮಕ್ಕಳು ಚಕ್ಕಪ್ಪ ಮಾಳಪ್ಪನ ಹೆಸರಲ್ಲಿ ಶಿಲಾಲಿಪಿ ಬರೆದಿಟ್ಟಿದ್ದರು. ಸೋಮರಾಯಗೌಡ ಸಿದ್ಧಾಂತಿಗೆ ಮಾಡಿ ರಾಜರ ಜಗಳವನ್ನ ಸರಿ ಮಾಡಿ ಅವರ ಪಾಲವನ್ನು ಹಂಚಿಕೊಂಡು ಯಾವ ಸತ್ಯ ಸಿದ್ಧರ ಶಿವಸ್ಥಾನ ಒಟ್ಟಿವಾಗವನ್ನ ಮಾಳಿಂಗರಾಯನ ಹೆಸರಲ್ಲೇ ಲಿಪಿ ಇರುವುದರಿಂದ ತಗೊಂಡು ಬಂದರು. ಅವರು ಸಂಚಾರ ಮಾಡುತ್ತಾ ಬಂದ ಮೇಲೆ ಪುಣ್ಯಕಾಲದ ಮೇಲೆ ನೆಲ್ಲಪುಯಾದೊಳಗೆ ಶಿವಸ್ಥಾನವನ್ನು ಇಟ್ಟಿದ್ದರು. ಸಿದ್ಧ ಮಾಳಿಂಗರಾಯನಿಗೆ ದೋಣಿ ಹೆಗ್ಗೇರಿಯೊಳಗೆ ಬೀರಲಿಂಗೇಶ್ವರನ ದರ್ಶನವಾಗಿ ಆವಾಗ ನನ್ನ ಸೇವೆಯನ್ನು ಮಾಡಬೇಕು ಅಂತ ಹೇಳಿದಾಗ ಮಾಳಿಂಗರಾಯ ಸತ್ಯ ಸಿರಿಯಾನ ಮಠದಲ್ಲಿ ಸಿದ್ಧರ ವಾದವನ್ನು ನೋಡಿ ಸಾಧು ಸಂತರ ಮಹಾತ್ಮರನ್ನು ಕರೆಸಿ ಸಾವಿರಾರು ಮಂದಿ ವಾದವನ್ನು ಭಾವಿಸುತ್ತಾ ಮಾಳಿಂಗರಾಯ ಗಂಟಿಲುಪಾತಿ ಎತ್ತಿ ಬೆಳಗಿದರೆ ಕೈಲಾಸಕ್ಕೆ ಹೋಮದ ಹೋಗಿ ಮುಟ್ಟಿತು ಅಂತ ಹೇಳ್ತಾ ಇದ್ದಾರೆ. ಹೋಗಿ ಕೈಲಾಸಕ್ಕೆ ಮುಟ್ಟಿದಾಗ ಪಾರ್ವತಿ ಪರಮೇಶ್ವರರು ಭೂಲೋಕಕ್ಕೆ ಇಳಿದು ಬರ್ತಾ ಇದ್ದಾರೆ. ಪರೀಕ್ಷೆ ಮಾಡಿಸುವ ರೂಪವನ್ನು ಧಾರಣ ಮಾಡಿ ಉಪ್ಪಾನಿ ಮುದುಕರಾಗಿ ಆರೋಗ್ಯವನ್ನು ಕೈ ಮೈಯಲ್ಲಿ ಕೊಟ್ಟು ಮೈಯೆಲ್ಲ ಅವಸನಾಡುವಂತಹ ರೋಗವನ್ನು ಹಚ್ಚಿಕೊಂಡು ಕಂಟಕ ಆಕಾರದೊಳಗೆ ಬಂದು ಇಳಿದಿದ್ದರು. ಮಾಳಿಂಗರಾಯನ ಶಿವಸ್ಥಾನದ ಒಳಗ ಶ್ರೀರಾಮಪುರಾಗ ಬೀರಲಿಂಗೇಶ್ವರ ಮುಂದೆ ನಡೆದಾಗ ದುರ್ವಾಸನೆ ಎಂದು ಒಳಗೆ ಬಂದಾಗ ಜಾತ್ರೆಗೆ ಬಂದಿರತಕ್ಕಂಥ ಜನ ಎಲ್ಲ ಮೂಗು ಮುಚ್ಚಿಕೊಂಡು ಓಡಿ ಬರದಂತ ಆವಾಗ ಮಾಳಿಂಗರಾಯ ಜ್ಞಾನ ದೃಷ್ಟಿಯನ್ನು ನೋಡಿದ ಪಾರ್ವತಿ ಪರಮೇಶ್ವರ ಎಲ್ಲರ ನೋಡಿದ್ರೆ ಅವರಲ್ಲೇ ಬಂದಿರಿದ್ರು ಗಂಟಿಪುರದಾಗ. ಆವಾಗ ಮಾಳಿಂಗರಾಯ ತನ್ನ ಕೈಯನ್ನು ಚಪ್ಪಟ್ಟಲ್ಲಿ ತೆಗೆದುಕೊಂಡು ಗಂಟಿಪುರವನ್ನೆಲ್ಲ ಬಯಲು ಮಾಡುತ್ತಾ ಹೋಗಿ ಪಾರ್ವತಿ ಪರಮೇಶ್ವರ ಪಾದವನ್ನು ಹಿಡಿದು ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ನಿಜ ರೂಪವನ್ನು ತೋರಿಸುವಲ್ಲ ಅಂತ ಹೇಳಿ ಸಿಟ್ಟಿಗೆ ಏರಿರತಕ್ಕಂಥ ಮಾಳಿಂಗರಾಯ ಒಡ್ಡಿವಾಳದಲ್ಲಿ ಅನಗವಾಡಲಾಕರಿಂದುತ್ತಾ ಇದ್ದಾನೆ. ಮಾಳಿಂಗರಾಯನ ಪರೀಕ್ಷೆ ಮಾಡುವ ಸಲುವಾಗಿ ಪಾರ್ವತಿ ಪರಮೇಶ್ವರರು ಕಾತುರರಾಗಿ ನಿಂತಿರ್ತಾರೆ. ಮಾಳಿಂಗರಾಯ ಅಲಗಾಡುವುದನ್ನ ನೋಡಿ ಪಾರ್ವತಿ ದೇವಿ ಪರೀಕ್ಷೆ ಮಾಡುವುದು ಬೇಡಂದರೂ ಸಹಿತ ಪರಮಾತ್ಮ ವ್ಯಕ್ತಿ ಮನಸ್ಸಿನಿಂದ ಹಂಗೆ ಕೂತಂತ. ಮಾಳಿಂಗರಾಯ ಅಲಗವನ್ನು ತನ್ನ ಎದೆಯಲ್ಲಿ ಬರೆದುಕೊಂಡು ಬೆನ್ನಿನಲ್ಲಿ ಬೆಳಕು ಹೋಗಿ ನೆಲಕ್ಕೆ ಬೀಳ್ತಾ ಇದ್ದಾನೆ. ಆವಾಗ ಪಾರ್ವತಿ ಪರಮೇಶ್ವರರು ನಿಜ ರೂಪವನ್ನು ಧಾರಣೆ ಮಾಡಿ ಅವರು ಬಂದ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸೂರ್ಯಚಂದ್ರರವರೆಗೆ ಭೂಮಿ ಮೇಲೆ ದೀಪಾವಳಿಯ ಅಮಾವಾಸ್ಯೆ ಚತುರ್ದಶಿ ದಿವಸ ನಾವು ಬಂದು ಕಲಿಯುಗದಲ್ಲಿ ಮುಂದಾಸಾಯರಿ ಮಾಡ್ತೇವೆ ಅಂತ ಹೇಳಿ ಭಾಷೆಯನ್ನ ಪರಮಾತ್ಮ ಕೊಟ್ಟು ಹೋಗ್ಯಾನ. ಆ ಕಥೆ ನಡೆದೈತಿ. ಈ ಎಲ್ಲ ಕಥೆಯನ್ನು ಕೇಳಿ ಪರಮಾತ್ಮ ಇಂಥ ಲೀಲೆಯನ್ನು ಭೂಲೋಕದಲ್ಲಿ ಮಾಡಿದಾಗ ಏನಾಗ್ತದೆ ಸರ್,
ಪರಮೇಶ್ವರನ ವರಪುತ್ರಿಯಾಗಿರ್ತಕ್ಕಂಥ ಶ್ರೀಮಂತಿ ರಾಯವ್ವ ಕೆಂತ ನಿನ್ನ ಕಡೆ ಆಗ ಮಾತಲ್ಲ, ಸಾಮಾನ್ಯ ಅಲ್ಲ ಸಿದ್ಧ. ಅದಕ್ಕಾಗಿ ನೀವನು ಗೆದ್ದಿ ಅಂದ್ರೆ ಕರ್ಕೊಂಡು ಅಂದ್ರೆ ಕೈಲಾಸದಲ್ಲಿ ನಾ ಕರ್ಕೋತನು, ಸೋತೆ ಅಂದ್ರೆ ನೀ ಅಲ್ಲೇ ಮತ್ತೆ ಉಳಿಬೇಕು ಅಂತ ಹೇಳಿ ಪರಮಾತ್ಮ ಪ್ರತಿಜ್ಞೆ ಹಾಕಿ ಕಳಿಸಿದಾಗ ಪರೀಕ್ಷೆ ಮಾಡುವ ಸಲುವಾಗಿ ಭೋಗರಾಜನ ಕರ್ಕೊಂಡು ಬಾಣಿನ ಬಂಡಿ ಹುಟ್ಟಿಕೊಂಡು ವಿಷವನ್ನು ತುಂಬಿಕೊಂಡು ಭೂಲೋಕದಲ್ಲಿ ಲಾಯವ್ವ ಬಂದಾಳ. ಭಕ್ತಿ ಬಹಳ ಚಂದ ಐತಿ. ಆ ಸಂದರ್ಭಕ್ಕೆ ಕೆಲವು ಹಾಡ್ತಾರ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ನನ್ನ ಮುಖ್ಯ ಒಂದೆರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿದ್ರು ಅಂತ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಕೆಲವನ್ನು ಹಾಡಿ ಬಹಳ ಮಾತು ಮುಂದಿನ ಕಲಾವಿದರು ಹೋಗ್ತಾರೆ.
ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರ ಆಶೀರ್ವಾದಗಿರಲಿ ಅಂತೇಳಿ ದೇವರಿಗೆ ಬೇಡಿ. ಯಾವ ಗೋಟೆ ಗ್ರಾಮದ ಕಾಶಿಲಿಂಗೇಶ್ವರ ಗರ್ಭಿ ಪೂಜಾರಿಗಳಾಗಿರ್ತಕ್ಕಂಥ ಸುರೇಶ್ ಗುದ್ದಪ್ಪ ಪೂಜಾರಿ ಅವರಾದರೂ ಈ ಸಂಘಕ್ಕೆ 50 ರೂಪಾಯಿ ಕಲಾ ಕಾಣಿಕೆಯಾಗಿ ನೀಡಿದ್ದಾರೆ. ಪರಮಾತ್ಮ ಅವರಿಗೆ ಅವರ ಸುಖ ಸಂಪತ್ತು ಕೊಟ್ಟು ಕಾಪಾಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕಾಜಿಗಳಿಗೆ ಕಾಶಿಲಿಂಗೇಶ್ವರ ಪೂಜಾರಿಗಳಾಗಿರ್ತಕ್ಕಂಥ ಭೀಮಪ್ಪ ಪೂಜಾರಿ ಅವರಾದರೂ 50 ರೂಪಾಯಿಯನ್ನ ಈ ನಾಳಿಗೆ ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗಾದರೂ ಕಾಶಿಲಿಂಗೇಶ್ವರ ಸುಖ ಸಂಪತ್ತು ಕೊಟ್ಟು ಕಾಪಾಡಿ ಅಂತೇಳಿ ಪ್ರಾರ್ಥಿಸುತ್ತಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಸಂಗಪ್ಪ ಸೋಮಣ್ಣ 51 ದಾಜಿಬಾ ಭೀಮ್ಸಿ 40 ರೂಪಾಯಿಯನ್ನ ಕಲಾ ಕಾಣಿಕೆಯಾಗಿ ಸಂಘಕ್ಕೆ ನೀಡಿದ್ದಾರೆ. ಪರಮಾತ್ಮ ಅವರಿಗೆ ಆಯುಷ್ಯ ಆರೋಗ್ಯ ಭೋಗಭಾಗ್ಯಗಳನ್ನು ಕಳಿಸಲಿ ಅಂತೇಳಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದೇವೆ. ಯಾವ ನಮ್ಮೆಲ್ಲ ಗೋಟೆ ಗ್ರಾಮ ಕಾಶಿಲಿಂಗೇಶ್ವರ ಬೌದ್ಧ ಕಾರ್ಯ ಎಲ್ಲ ವಿಡಿಯೋಗಳನ್ನು ಮಾಡಿ ಬಹಳಷ್ಟು ಮಾಧ್ಯಮದಲ್ಲಿ ಇನ್ಸ್ಟಾಗ್ರಾಮ ಹಾಗೂ ಫೇಸ್ಬುಕ್ ಯೂಟ್ಯೂಬಿನಲ್ಲಿ ಬಹಳಷ್ಟು ಪ್ರಚಾರ ಮಾಡತಕ್ಕಂಥ ಯಾವ ಸಹೋದರಿಯಾಗಿರ್ತಕ್ಕಂಥ ರೇಖಾ ಕದಂ ಅವರಾದರೂ ಸತ್ಸಂಗಕ್ಕೆ 50 ರೂಪಾಯಿ ಕಲಾ ಕಾಣಿಕೆಯಾಗಿ ನೀಡಿದ್ದಾರೆ. ಕಾಶಿಲಿಂಗೇಶ್ವರ ಅವರಿಗೆ ಆಯುಷ್ಯ ಆರೋಗ್ಯ ಭೋಗಭಾಗ್ಯಗಳನ್ನು ಕಲಿಸಲಿ, ಇನ್ನೊಂದು ಎಲ್ಲ ಸಾರ್ವಜನಿಕ ಸೇವೆ ಮಾಡೋದಕ್ಕಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. 20 ರೂಪಾಯಿ ಕಲಾ ಕಾಣಿಕೆಯಲ್ಲಿ ಸಂಘಕ್ಕೆ ಕೊಟ್ಟಿದ್ದಾರೆ. ಅವರಿಗಾದರೂ ಕಾಶಿಲಿಂಗೇಶ್ವರ ಆಯುಷ್ಯ ಆರೋಗ್ಯ ಭೋಗಭಾಗ್ಯಗಳನ್ನು ಕಲಿಸಲಿ ಅಂತ ಹೇಳಿ ಕಾಣಿಕೆಯನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾವ ಸಂಪತ್ತರಾಗಿರ್ತಕ್ಕಂಥ ಶಾಂತವ್ವ ಮಾಳಿ ಹಿರಿಯರಾಗಿರ್ತಕ್ಕಂಥ ಅವರಾದರೂ 10 ರೂಪಾಯಿ ಆಶೀರ್ವಾದ ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. ಪರಮಾತ್ಮ ಅವರಿಗೆ ಸುಖ ಸಂಪತ್ತು ಕೊಟ್ಟು ಕಾಪಾಡಿ ಅಂತೇಳಿ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾವ ಸಂಪತ್ತರಾಗಿರ್ತಕ್ಕಂಥ ಶ್ರೀಶೈಲಿ ಯಲ್ಲಪ್ಪ ಪೂಜಾರಿ ಅವರಾದರೂ ಸಹಿತ ಈ ಸಂಘಕ್ಕೆ 50 ರೂಪಾಯಿ ಕಲಾ ಕಾಣಿಕೆಯಾಗಿ ನೀಡಿದರೆ ಕಾಶಿಲಿಂಗೇಶ್ವರ ಅಷ್ಟೈಶ್ವರ ಕೊಟ್ಟು ಕಾಪಾಡಿ ಅಂತ ಹೇಳಿ ದೇವರಿಗೆ ಪ್ರಾರ್ಥಿಸುತ್ತಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾವ ಸಂಪತ್ತರಾಗಿರ್ತಕ್ಕಂಥ ಗುರುಪ್ಪರಾಮಪ್ಪ ರೋಗಿ ಸಾಕಿನ ಬಬಲೇಶ್ವರ ಕಾಜಿಗಳಿಗೆ ಅವರಾದರೂ ಸತ್ಸಂಗಕ್ಕೆ 50 ರೂಪಾಯಿ ಕಲಾ ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೆ ಕಾಶಿಲಿಂಗೇಶ್ವರ ಅಷ್ಟೈಶ್ವರ ಕೊಟ್ಟು ಕಾಪಾಡಿ ಅಂತ ಹೇಳಿ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಿರಿಯರಾಗಿರ್ತಕ್ಕಂಥ ಹನುಮಂತ ಬೈನಪ್ಪಗಳು ಅವರಾದರೂ 50 ರೂಪಾಯಿ ಕಲಾ ಕಾಣಿಕೆಯನ್ನು ನೀಡಿದ್ದಾರೆ. ಪರಮಾತ್ಮ ಅವರಿಗೆ ಅದನ್ನು ಸುಖ ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳಿ ಕಾಶಿಲಿಂಗೇಶ್ವರರಿಗೆ ಬೇಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಿದ್ದಪ್ಪ ಬ್ಯಾಡಗಿ ಹಿರಿಯರಾಗಿರ್ತಕ್ಕಂಥವರು ಸಾಕಿನ ಗೋಟೆ ಅವರು ಸವಾಲು ಕೇಳ್ಯಾರ. ಅದು ನಿನ್ ಕಡೆ ಬರ್ತೈತಿ 3:30 2:30 ಅದು ಕರ್ಮಲ್ಲ ಬರ್ತೈತಿ. ಇಲ್ಲೇನಿಲ್ಲ, ಭಕ್ತಿಯಿಂದ ಹಾಡೋದೈತಿ, ಸಂಭಾಷಣೆ ಮಾಡೋದು. ಯಾವ ಬೋರ್ಡ್ ಇರ್ತೈತಿ ಅದನ್ನೇ ಕೇಳೋದು, ಮಾಲ್ ಬೇರೆ ಕೇಳಕ್ ಬರಂಗಿಲ್ಲ. ಅದಕ್ಕಾಗಿ ಅವರಾದ್ರೂ ಈ ಸಂಘಕ್ಕೆ 200 ರೂಪಾಯಿ ಕಲಾ ಕಾಣಿಕೆಯಾಗಿ ನೀಡಿದ್ದಾರೆ. ಕಾಶಿಲಿಂಗೇಶ್ವರ ಅವರಿಗಾದರೂ ಸುಖ ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳಿ ಈ ಕಾಣಿಕೆಯನ್ನ ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ. ಎಲ್ಲರೂ ಕೇಳ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಚಂದ ಹಾಡ್ಯಾರು ನಮ್ಮ ಗೋಟಿದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಅಂತ ಹೇಳಿ. ಅಂದ್ರೆ ಫಸ್ಟ್ ಕತ್ತಿ ಹೇಳಿದ್ರಿ ನಮ್ಮ ಮಲ್ಲಿಕಾರ್ಜುನ ಶಾಸ್ತ್ರಿ ಅವರು. ಅದಾದ ನಂತರ ನಮ್ಮ ಗೋಟಿದವರು ತಮ್ಮ ಅವರು ಏನು ಮಾಡಿದರು, ಹಾಡಿನ ರೂಪದಾಗ ಮಾಳಿಂಗರಾಯ ಆಮೇಲೆ ಲಾಯವಾದೇವಿ ಹಾಡ ಯಾವ ರೀತಿ ಇತ್ತು ಅನ್ನೋದು ಹಾಡಿನ ರೂಪದಾಗ ಎಲ್ಲರಿಗೂ ತಿಳಿಯುವಂಗೆ ಹಾಡಿದ್ರು. ನನಗಂತೂ ಕೇಳಿ ಭಾರಿ ಖುಷಿ ಆಯ್ತು ರೀ. ಇದೇ ರೀತಿ ಎಲ್ಲರೂ ಏನು ಮಾಡಿದ್ರು, ಜನಪದ ಸಾಹಿತ್ಯವನ್ನು ಅಳಿಸದಂಗೆ ಎಲ್ಲರೂ ಬೆಳೆಸ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ಈಗಿನ ಪೀಳಿಗೆಯವರು ಯಾರು ಈ ರೀತಿ ಡೊಳ್ಳಿನ ಹಾಡೋದು ಆಗಲಿ ಭಜನಾ ಪದಗಳನ್ನ ಕೇಳೋದಿಲ್ಲ. ಅವ್ರಿಗೆ ಕೇಳೋ ರೀತಿಯಲ್ಲಿ ಏನು ಮಾಡೋಣ, ಎಲ್ಲ ನಾ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಈ ವಿಡಿಯೋನ ಹಾಕಿ ನಾ ಎಲ್ಲರಿಗೆ ಸಂದೇಶವನ್ನು ಕೊಟ್ಟನ್ರಿ. ನೋಡ್ರಿ, ನಾ ವಿಡಿಯೋ ಎಷ್ಟಕ್ಕೆ ಮುಗಿಸಾಕಿದೇನ್ರಿ. ನಿಮಗೂ ಈ ರೀತಿ ಡೊಳ್ಳಿನ ಹಾಡೋರು ಬೇಕಾಗಿದ್ರಂದ್ರೆ ನಮ್ಮ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರನ್ನ ಸಂಪರ್ಕ ಮಾಡಿರಿ, ಬರ್ತಾರೋ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.